ಕೋರ್ಟಲ್ಲಿ ಇದ್ದಂಗೆನೆ ನಾನು ಡೈರಿಂಗ್ ಮಾಡ್ಸ್ಕೊಂಬಂದಿದ್ದೀನಿ ಅಂತ ಅಡ್ಡ ದಾರಿ ಕಟ್ಬಿಟ್ಟು ಮಗಳು ಮದ್ವೆಲಿ ಕಣ್ಣೀರ್ ಹಾಕೊಂಡು ಕರ್ಕೊಂಡು ಹೋಗಿದ್ದೀನಿ. ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ತಮ್ಮನ್ನೆಲ್ಲ ಇಲ್ಲಿಗೇನೆ ಪತ್ರಿಕಾಗೋಷ್ಠಿಗೆ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ, ಈ ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ದಲಿತ ಸ್ವಾಭಿಮಾನಿ ರಾಜ್ಯಾಧ್ಯಕ್ಷರಾದಂಥ ಚನ್ಕೇಶ್ ಅವರು ನನ್ನ ಜೊತೆ ಇದ್ದಾರೆ, ಉಪಾಧ್ಯಕ್ಷರಾದಂಥ ರಾಜು ಅವರು ನನ್ನ ಜೊತೆ ಇದ್ದಾರೆ, ನಮ್ಮ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತರು ಮತ್ತು ಕರ್ನಾಟಕ ಜೈ ಭೀಮ್ ಚಳವಳಿಯ ರಾಜ್ಯಾಧ್ಯಕ್ಷರಂತ ಶಿವಶಂಕರ್ ಅವರು ನನ್ನ ಜೊತೆಲಿದ್ದಾರೆ. ಮತ್ತೆ ಇವರಿಬ್ರು ಅಲ್ಲದೆ ನನ್ನ ಜೊತೆ ಶೋಷಿತರ ಸ್ವಾಭಿಮಾನಿ ಸಮನ್ವಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಶಶಿಕಾಂತ್ ಅವರು ನನ್ನ ಜೊತೆ ಇದ್ದಾರೆ. ಮತ್ತೆ ನಮ್ಮ ಸಾಮಾಜಿಕ ಹೋರಾಟಗಾರರು, ಎಲ್ಲ ಚಳುವಳಿಯ ಮುಂಚೂಣಿ ನಾಯಕರಾದಂಥ ದುವರಾಜು ನಮ್ಮ ಜೊತೆಲಿದ್ದಾರೆ. ಹಾಗೆ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಮಹಿಳಾ ನಾಯಕರಾದಂಥ ರೂಪಾ ಅವರು ನಮ್ಮ ಜೊತೆಗಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಸಮಾನತೆಯ ಪರವಾಗಿ, ದೌರ್ಜನ್ಯಕೋರರ ವಿರುದ್ಧ, ಸಂತ್ರಸ್ತರ ಯಾರು ದೌರ್ಜನ್ಯ ಆಗಿದೆ ಅವರ ಪರವಾಗಿ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ನಿನ್ನೆ ಮತ್ತು ಬೆಳಿಗ್ಗೆಯಿಂದ ಒಂದು ವಿಡಿಯೋ ಹರಿದಾಡ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ. ಏನಂದ್ರೆ, ಇವರು 4 ಜನ ಇಲ್ಲಿ ನಿಂತ್ಕೊಂಡು ನಮಗೆ ತುಂಬಾ ಅನ್ಯಾಯ ಆಗ್ತಾ ಇದೆ, ಓಡಾಡಕ್ಕೆ ರಸ್ತೆ ಬಿಟ್ಟಿಲ್ಲ, ನಾವು ಸೂಸೈಡ್ ಮಾಡ್ಕೊಂತೀವಿ ಅಂತ ಇವರು ಮಾತಾಡ್ತಾ ಇದ್ರು. ಆ ವಿಡಿಯೋನ ನೋಡಿದಂತ ಎಲ್ಲ ಚಳುವಳಿಯ ಒಡನಾಡಿ ಸ್ನೇಹಿತರು ನನಗೆ ಹೇಳಿ, ಅಣ್ಣ ನೀವು ಬರಬೇಕು ಅಂತ ಅಂದಾಗ, ಇಲ್ಲ ನಾನು ಅದನ್ನ ಮೊದಲೇ ಅಟೆಂಡ್ ಮಾಡಿದ್ದೀನಿ, ಪೊಲೀಸ್ನವ್ರ ಹತ್ರ ಕೂಡ IGP ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, DYSP ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ಈ ಲೋಕಲ್ ಇನ್ಸ್ಪೆಕ್ಟರ್ ಹತ್ರನೂ ಮಾತಾಡಿದ್ದೀನಿ, ಅವ್ರಿಗೆ ನ್ಯಾಯ ಸಿಗಲೇಬೇಕು, ನನಗೆ ಆ ವಿಚಾರ ಎಲ್ಲ ಗೊತ್ತಿದೆ, ಖಂಡಿತ ನೀವೆಲ್ಲರೂ ಬರ್ತೀನಿ ಅಂದ್ರೆ ನಾನು ಬರ್ತೀನಿ, ಅವ್ರಿಗೆ ನ್ಯಾಯ ಸಿಗಲೇಬೇಕು, ಯಾಕೆಂದ್ರೆ ಇಡೀ ಊರಲ್ಲಿ ಅಘೋಷಿತ ಬಹಿಷ್ಕಾರ ಇದೆ, ಸಾಮಾಜಿಕ ಬಹಿಷ್ಕಾರ ಇದೆ, ಹಾಗಾಗಿ ನಾನು ಬರ್ತೀನಿ ಅಂತೇಳಿ ಇಲ್ಲಿ ಬಂದು ತಮ್ಮನ್ನ ಮಾಧ್ಯಮ ಮಿತ್ರರನ್ನೆಲ್ಲ ಯಾಕೆ ಕರೆದಿದ್ದೀವಿ ಅಂದ್ರೆ, ತಾವೆಲ್ಲರೂ ಇಂಥ ದನಿ ಇಲ್ದೇವ್ರಿಗೆ ದನಿ ಆಗ್ತೀರಾ ಅನ್ನಂತ ಒಂದು ಭರವಸೆ ಮೇಲೆ ತಮ್ಮನ್ನೆಲ್ಲ ಇಲ್ಲಿ ಕರೆದಿರಿ. ತಾವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ, ಮೊದಲಿಗೆ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೊತೆಗೆ ಇಲ್ಲಿ ಏನಾಗಿದೆ ಸಮಸ್ಯೆ, ಇಲ್ಲಿ ಯಾಕೆ ನೀವೆಲ್ಲ ಯಾಕೆ ಬಂದಿದ್ದೀವಿ ಅಂತಂದ್ರೆ, ಇವತ್ತು ಬೆಳಿಗ್ಗೆನೋ ಅಥವಾ ನಿನ್ನೆ ಸಂಜೆನೋ ಇವರು ಒಂದು ವಿಡಿಯೋ ಮಾಡಿ ನಾವೆಲ್ಲ ವಿಷ ಕೂಡ ಸತ್ತೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆ ಥರ ಹೇಳ್ತಾ ಇದ್ದಾರೆ, ನೀವೆಲ್ಲ ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಂದ್ರೆ, ಇಲ್ಲಿ ಗಂಗಣ್ಣವರ ತಂದೆ ಭೈರಪ್ಪ ಅಲ್ಲಮ್ಮ, ಭೈರಪ್ಪನವರು ಒಂದು ಜಾಗನ 47ಕ್ಕೆ 87 ಅಡಿ ಉದ್ದದ ಈ ಜಾಗನ ಪರ್ಚೇಸ್ ಮಾಡ್ತಾರೆ, ಒಂದು ಮನೆ ಕಟ್ತಾರೆ. ಇಲ್ಲಿ ಮನೆ ಕಟ್ಟಿದಾಗ ಇವ್ರಿಗೆ ಅಪ್ರೋಚ್ ರೋಡ್ ಇರಲ್ಲ, ಎದುರುಗಡೆ ಈಗ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಆ ಜಾಗ ಯಾರು ಈ ಜಾಗನ ಮಾರಿದ್ರು ಅವ್ರ ಸುಪರ್ದಲ್ಲೇ ಇಟ್ಕೊಂಡಿದ್ದಾರೆ, ಅವ್ರು ಓನರೇ ಇಟ್ಕೊಂಡಿದ್ದಾರೆ. ಅದಕ್ಕೆ ಏನ್ ಮಾಡ್ತಾರೆ, ತಿದ್ದುಪಡಿ ಪತ್ರದ ಮುಖಾಂತರ ಈ 47, 85ಕ್ಕೆ 87ಕ್ಕೆ ಅಟ್ಯಾಚ್ ಆಗಿ 20, 35 ಒಂದು ಜಾಗನ ರಸ್ತೆಗೆ ಅಟ್ಯಾಚ್ ಆಗಿ ಅಲ್ಲಿಂದ ಸಂಪರ್ಕ ರಸ್ತೆ ಅಂತೇಳಿ ಈ ಜಾಗನ ಮಾಡಿ ಕೊಡ್ತಾರೆ. ಅಂದ್ರೆ ಇದು ಎಷ್ಟೇ ವರ್ಷ ಆದ್ರೇನು ರಸ್ತೆ ಸ್ಟೇಟಸ್ ಅಲ್ಲೇ ಇರ್ಬೇಕಿದು, ಅಂದ್ರೆ ರಸ್ತೆಯಾಗೇ ಇರ್ಬೇಕಿದು, ಅದನ್ನ ಇವರು ಓಡಾಡಕ್ ಮಾತ್ರ ಉಪಯೋಗಿಸ್ಬೇಕು ಈ ಮನೆಯವರು ಅಂತ ಹೇಳಿ ಒಂದು ತಿದ್ದುಪಡಿ ಪತ್ರ ಮಾಡಿ ಬರ್ಕೊಡ್ತಾರೆ. ಇವರು ಹೀಗೆ ಎಂಜಾಯ್ಮೆಂಟ್ ಅಲ್ಲಿ ಇರುವಾಗ 2012ರಲ್ಲಿ ಈ ಊರಿನ ಬಲಾಢ್ಯರು, ಅಂದ್ರೆ ಆತನ ಹೆಸರಿನ ಬೆಂಕಿ ಅಥವಾ ಕಿರಣ್, ಸಾರಿ ಉಚ್ಚಯ್ಯ, KEB ರಾಜಣ್ಣ, ಮತ್ತೆ ಉಚ್ಚಗೌಡ ಕುಟುಂಬ, ಮತ್ತೆ ಅಲ್ಲಿ ಏನು ಈ ಹಾಲಿನ ಡೈರಿ ಏನಿದೆ, ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳು, ಅಂದ್ರೆ ನಾನು ಎಲ್ಲರನ್ನೂ ಹೇಳ್ಬೇಕಾ ಬೇಡ ಗೊತ್ತಾಗ್ತಾ ಇಲ್ಲ. ಕೆಲವರು ಅವ್ರ ಒತ್ತಡಕ್ಕೆ ಹೋಗಿರ್ಬೋದು, ಅಥವಾ ಕೆಲವರು ವಿಧಿ ಇಲ್ದಿರೋ ಹೋಗಿರ್ಬೋದು, ನನಗೆ ಗೊತ್ತಿಲ್ಲ, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, KEB ರಾಜಣ್ಣ, ಅವ್ರ ಬಾಮೈದ ಮತ್ತೆ ಉಚ್ಚಯ್ಯ, ಇವರ ಕುಟುಂಬ, ಇವರುಗಳು ಮತ್ತೆ ಯಾವಾಗ ಲೆಕ್ಕೇನಹಳ್ಳಿ ಹಾಲು ಉತ್ಪಾದಕರ ಸಂಘದ ಸೆಕ್ರೆಟರಿ, ಸಹಜವಾಗಿ ಅಧ್ಯಕ್ಷ ಅವರೆಲ್ಲ ಹೇಳಿದಾಗ ಬರಲೇಬೇಕಾಗ್ತದೆ. ಹಾಗಾಗಿ ಅವರೆಲ್ಲ ಬಂದಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ಇದರ ಮೂಲ ಇರೋದು ಉಚ್ಚಯ್ಯ, KEB ರಾಜಣ್ಣ, ಮತ್ತೆ ಆತ ಬೆಂಕಿ, ಸಾರಿ ಕಿರಣ, ಸೆಕ್ರೆಟರಿ. ಇವರು ದ್ವೇಷ ಮಾಡಿ ಇವರೆಲ್ಲರೂ ಸೇರಿ ಈ ಜಾಗದಿಂದ ಇವರು ರಸ್ತೆಗೆ ಹೋಗೋದಕ್ಕೆ ನಿರ್ಬಂಧ ಇರ್ತಾರೆ. ನಿರ್ಬಂಧ ಇರಿದಾಗ ಇವರು ಫೈಟ್ ಮಾಡ್ತಾರೆ. ಫೈಟ್ ಮಾಡಿದಾಗ ಈ ಊರಲ್ಲಿ ಒಂದಷ್ಟು ಜನ ಇವ್ರಿಗೆ ಸಪೋರ್ಟಿಗೆ ಬರ್ತಾರೆ. ಅವ್ರ ಸಪೋರ್ಟಿಗೆ ಬಂದಾಗ ಅವರೆಲ್ಲರೂ ಹೋಗ್ಬಿಟ್ಟು, ನೀವೇನ ಅವ್ರ ಸಪೋರ್ಟಿಗೆ ಬಂದ್ರೆ ಅವ್ರಿಗಿನ್ನ ಜಾಸ್ತಿ ಹಿಂಸೆ ಕೊಡ್ತೀವಿ ಅಂತೇಳಿ ಅವ್ರಿಗೆ ತುಂಬ ಅವರೆಲ್ಲರನ್ನು
ಬಾಯಿ ಮುಚ್ಚಿಸಿ ಕಡೆಗೆ ಇವ್ರನ್ನ ಒಂಟಿ ಮಾಡ್ತಾರೆ. ಒಂಟಿ ಮಾಡಿದಾಗ ಇವ್ರು ಏನ್ ಮಾಡ್ತಾರೆ, ಲೋಕಲಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಅಂದಾಗ ಸಹಜವಾಗಿ ಕೋರ್ಟ್ಗೆ ಹೋಗ್ತಾರೆ. ಅವ್ರ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ, ನಮ್ಮ ಜಾಗ ಸರಿ, ನಮ್ದು ದಾಖಲೆಗಳು ಸರಿ ಇದೆ ಅಂತ. ಕೋರ್ಟ್ ನ್ಯಾಯಾಲಯ ಗೊತ್ತಲ್ಲ ತಮ್ಗೆ, ಸ್ವಲ್ಪ ಲೇಟ್ ಪ್ರೋಸೆಸ್. ಇವರಿಂದ ಅವರಿಂದ ವಾದ ವಿವಾದಗಳನ್ನು ಆಲಿಸಿ ಕೋರ್ಟ್ ಏನ್ ಮಾಡುತ್ತೆ, ಅವ್ರ ವಿರುದ್ಧ ಪ್ರತಿಬಂಧಕಾಜ್ಞೆನ ಕೊಡುತ್ತೆ. ಅಂದ್ರೆ ಅವ್ರ ವಿರುದ್ಧ ಇಂಜೆಕ್ಷನ್ ಆರ್ಡರ್ನ ಇವ್ರ ಪರವಾಗಿ ಕೊಡುತ್ತೆ. ಈ ಮನೆಯವ್ರು ಇರ್ತಾರಲ್ಲ, ಗಂಗಣ್ಣನ ಪರವಾಗಿ ಕೊಡುತ್ತೆ. ಗಂಗಣ್ಣನ ಪರವಾಗಿ ಕೊಟ್ರೆ ಇವ್ರೇನ್ ಮಾಡ್ತಾರೆ, ಯಾರು ಬರಲ್ವಲ್ಲ ಊರಲ್ಲಿ, ವಿಧಿ ಇಲ್ದಿರ ಹೋಗಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂತ, ಸ್ವಾಮಿ ನಮ್ಗೆ ಆದೇಶ ಆಗಿದೆ, ದಯಮಾಡಿ ಅದನ್ನ ಬಿಡಿಸ್ಕೊಡ್ಬೇಕು, ನಮ್ಗೆ ಓಡಾಡಕ್ ಬಿಡ್ತಾ ಇಲ್ಲ ಅಂತ. ಅವಾಗ ಏನ್ ಮಾಡ್ತಾರೆ ಪೊಲೀಸ್ನವರು, ತಹಸೀಲ್ದಾರ್ಗೆ, ಲೋಕಲ್ ತಹಸೀಲ್ದಾರ್ ಅಂದ್ರೆ ಮಾಗಡಿ ತಾಲೂಕ್ ತಹಸೀಲ್ದಾರ್ಗೆ ಪತ್ರ ಬರೀತಾರೆ. ಪತ್ರ ಬರೆದು ಈ ಜಾಗಕ್ಕೆ ಹಿಂಗ ಒಂದು ಕಂಪ್ಲೇಂಟ್ ಬಂದಿದೆ, ಇದ್ರ ಮೇಲೆ ಆಕ್ಷನ್ ತಗೊಬೇಕು, ಇದು ಯಾರಿಗೆ ಬರ್ತೈತೆ ಜಾಗ ಅಂತ ಹೇಳಿ ಕೊಡ್ತಾರೆ. ಅವಾಗ ಆ ತಹಸೀಲ್ದಾರು ಈ ರೀತಿ ಒಂದು ಸ್ಕೆಚ್ನ ಮಾಡ್ತಾರೆ. ಈ ಸ್ಕೆಚ್ ಏನ್ ಹೇಳುತ್ತೆ ಅಂದ್ರೆ, ಎ ಶೆಡ್ಯೂಲ್ ನಲ್ಲಿ ಅವ್ರು ಮನೆ ಕಟ್ಕೊಂಡಿದ್ದಾರೆ, ಬಿ ಶೆಡ್ಯೂಲ್ ಅಲ್ಲಿ ಈ ರಸ್ತೆ ಹೋಗೋದಕ್ಕೆ ಸಂಪರ್ಕ ಜಾಗ ಅಂತೇಳಿ ಕೊಡ್ತಾರೆ. ಅದು ಇವರೇ ಜಾಗ ಅಂತಾನು ಕೊಡ್ತಾರೆ. ಯಾವಾಗ ಇಲ್ಲಿ ತಹಸೀಲ್ದಾರ್ ಸ್ಕೆಚ್ ಮಾಡ್ಬಿಡ್ತಾರೆ, ಇವ್ರಿಗೆ ಭಯ ಬರುತ್ತೆ, ಇನ್ನ ಪೊಲೀಸ್ನವರು ನಮ್ಮ ಮೇಲೆ ಆಕ್ಷನ್ ತಗೊಂಡ್ಬಿಡ್ತಾರೆ ಅಂತೇಳಿ ಇವರು ಆದಂತ ಆದೇಶಕ್ಕೆ ಮೇಲಿನ ಕೋರ್ಟ್ಗೆ ಹೋಗಿ ಅವರು ತಡೆಯಾಜ್ಞೆ ತರ್ತಾರೆ, ಸ್ಟೇ ತಗೊಂಡ್ಬರ್ತಾರೆ. ಸ್ಟೇ ತಗೊಂಡಾಗ ವಾದ ವಿವಾದಗಳನ್ನು ಆಲಿಸಿದಂತ ನ್ಯಾಯಾಲಯ ಅಂತಿಮವಾಗಿ ಆ ಸ್ಟೇನ ವೆಕೆಟ್ ಮಾಡುತ್ತೆ. ಕೆಳಗಿನ ನ್ಯಾಯಾಲಯದ ಆದೇಶನ ಎತ್ತಿ ಹಿಡಿದು ಇದಕ್ಕೆ ಇವರೇ ವಾರಸುದಾರರು, ಇವರೇ ಇಲ್ಲಿ ಓಡಾಡಬೇಕು, ಇದು ಸರಿ ಇದೆ ಅಂತೇಳಿ ಆ ನ್ಯಾಯಾಲಯ ಆದೇಶ ಮಾಡುತ್ತೆ. ಆದೇಶ ಅದಾದ್ಮೇಲೆ ಇವರು ನಮ್ಮ ಹತ್ರ ಬರ್ತಾರೆ, ಹಿಂಗ ಅನ್ಯಾಯ ಆಗಿದೆ, ನಮ್ಗೆ ಅಘೋಷಿತ ಸಾಮಾಜಿಕ ಬಹಿಷ್ಕಾರ ಇದೆ ಊರಿನಲ್ಲಿ ಅಂತ ನನ್ನ ಹತ್ರ ಬರ್ತಾರೆ. ಬಂದಾಗ ನಮ್ಮ ಚೆನ್ನಕೇಶವ್ ಅವರು, ನಾವು, ನಮ್ಮ ರಾಜು ಅವರು, ನಾವೆಲ್ಲರೂ ಇವ್ರನ್ನ ಕರ್ಕೊಂಡು ಹೋಗ್ತೀವಿ. ನಮ್ಮ ಮೂರ್ತಿ ಮತ್ತೆ ನಮ್ಮ ವೆಂಕಟೇಶ್ ಎಲ್ಲರೂ ಕರ್ಕೊಂಡೋಗಿ IGP ಸಾಹೇಬ್ರ ಹತ್ರ ಮಾತಾಡಿಸ್ತೀವಿ. ಇವರು ಗಂಗಣ್ಣವ್ರ ನೀವೆಲ್ವಾ ಸಾಹೇಬ್ರ ಹತ್ರ ಮಾತಾಡಿದ್ದು? IGP ಸಾಹೇಬ್ರ ಹತ್ರ ಮಾತಾಡಿದಾಗ IGP ಸಾಹೇಬ್ರು SP ಸಾಹೇಬ್ರಿಗೆ ಹೇಳ್ತಾರೆ, ನೋಡಿ ಇದು ಕರೆಕ್ಟ್ ಆಗಿ ಕಾಣಿಸುತ್ತೆ, ದಯಮಾಡಿ ಇವ್ರಿಗೆ ಅದೇನು ಸಿವಿಲ್ ಕೇಸ್ ಆದ್ರೆ ನೀವೇನು ಮಾಡಕ್ ಹೋಗ್ಬೇಡ್ರಿ, ನಿಜವಾಗೂ ನಿರ್ಬಂಧ ಏರಿದ್ರೆ ಅದು ತಪ್ಪು, ಇಮಿಡಿಯೇಟ್ ಆಕ್ಷನ್ ತಗೊಬೇಕು, DYSPಗೆ ಹೇಳಿ ಅಂತ ಹೇಳ್ತಾರೆ. ನಾವು ಮತ್ತೆ DYSP ಸಾಹೇಬ್ರನ್ನ ಅಪ್ರೋಚ್ ಮಾಡ್ತೀವಿ. DYSP ಸಾಹೇಬ್ರು ಇನ್ಸ್ಪೆಕ್ಟರ್ಗೆ ಏನ್ ಹೇಳ್ತಾರೆ, ನೋಡಪ್ಪ ಲೀಗಲ್ ಆಗಿ ಏನಿದೆ ಹಂಗೆ ನೀನು ಆಕ್ಷನ್ ತಗೊಬೇಕು. ಮೋಸ್ಟ್ಲಿ ಇದು ಏನೋ ಪೊಲಿಟಿಕಲ್ ಇದಿರಂಗೈತೆ ಕಾಣಿಸ್ತೈತೆ, ಪೊಲಿಟಿಕ್ಸ್ ಇಂಟರ್ಫಿಯರೆನ್ಸ್ ಕಾಣಿಸುತ್ತೆ. ಬಟ್ ಯಾರು ಏನನ್ನ ಪೊಲಿಟಿಕ್ಸ್ ಮಾಡ್ಕೊಂಡು ಹೋಗ್ಲಿ, ನಮ್ಗೇನಾಗಬೇಕು, ನಾವು ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು. ಇದಕ್ಕೆ ನೀನು ಅವ್ರಿಗೆ ಅದೇನಿದೆ ಕಾನೂನಂತೆ ಕ್ರಮ ವಹಿಸು ಅಂತೇಳಿ DYSP ಸಾಹೇಬ್ರು ಲೋಕಲ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ. ಇನ್ಸ್ಪೆಕ್ಟರ್ ನಾವು ಅಪ್ರೋಚ್ ಮಾಡಿದಾಗ ಏನ್ ಹೇಳ್ತಾರೆ, ಆಯ್ತು ನಾನು ಈ ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ. 1 ವಾರ 10 ದಿವಸ ಆಗುತ್ತೆ, ಅವರು ಮಾಡಲ್ಲ ಅಂದಾಗ ಇವರು ಮನೇಲಿ ಕೂತ್ಕೊಂಡಿರಕ್ ಆಗಲ್ವಲ್ಲ, ಏನನ್ನ ಮಾಡ್ಲೇಬೇಕಲ್ಲ. ಇಲ್ಲಿ ಒಂದ್ ಸ್ವಲ್ಪ ಜಾಗನ ಏನು ಗೋಡೆ ಅವರು ಅನಧಿಕೃತವಾಗಿ ಕಟ್ಟಿದ್ರು, ಕೋರ್ಟ್ ಆರ್ಡರ್ ಇರೋದ್ರಿಂದ ಇವರು ಆ ಗೋಡೆನ ಹೊಡೆದಾಕಿ ಇಲ್ಲಿ ಹೋಗೋದಕ್ಕೆ ದಾರಿ ಮಾಡ್ಕೊಂತಾರೆ. ದಾರಿ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕಿತ್ತು ಪೊಲೀಸ್ನವರು, ಯಾರ ಪರವಾಗಿ ಆರ್ಡರ್ ಆಗಿದೆ ಅವ್ರ ಹತ್ರ ಕಂಪ್ಲೇಂಟ್ ತಗೊಂಡು, ಯಾರ ವಿರುದ್ಧ ಆರ್ಡರ್ ಆಗಿದೆ ಅವ್ರ ಮೇಲೆ ಒಂದು ಟ್ರೆಸ್ಪಾಸು, ಇವ್ರನ್ನ ರಸ್ತೆಗೆ ಬರೆದಿದ್ದು, ಇಷ್ಟು ವರ್ಷ ನಿರ್ಬಂಧ ಮಾಡಿದ್ದು, ಇದ್ರ ಬಗ್ಗೆ ಎಲ್ಲ ಏನ್ ಸೆಕ್ಷನ್ ಬರುತ್ತೆ ಆ ಸೆಕ್ಷನ್ ಪ್ರಕಾರ ಕ್ರಮ ತಗೊಬೇಕಾಗಿತ್ತು. ಆದ್ರೆ ಇವ್ರ ಕೇಸಲ್ಲಿ ಉಲ್ಟಾ ಆಗಿದೆ. 3 ದಿವಸದಿಂದ ಇನ್ಸ್ಪೆಕ್ಟ್ರು ಯಾರ ವಿರುದ್ಧ ಈ ಆದೇಶ ಆಗಿದೆ, ನ್ಯಾಯಾಲಯದ ಆದೇಶ, ಅವ್ರ ಹತ್ರ ಕಂಪ್ಲೇಂಟ್ ತಗೊಂಡು ಯಾರ ಪರವಾಗಿದೆ ನ್ಯಾಯಾಲಯದ ಆದೇಶ, ಅವ್ರ ಮೇಲೆ ಕೇಸ್ನ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನೊಂದು ಪ್ರಾಬ್ಲಮ್ ಆಗಿದೆ, ಈ ಕೇಸ್ ರಿಜಿಸ್ಟರ್ ಮಾಡುವಾಗ ನೋಡಿ, ಅಜ್ಜಿ ಮುದುಕಿ ಇವರು ಮಗಳ ಮನೇಲಿ ಗೆಜ್ಜಿಗದಲ್ಲಿದ್ರು, ಮತ್ತೆ ಅಲ್ಲಿ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ. ಅವ್ರನ್ನು ಸೇರಿಸಿ ಈ ತೀರ ವಯಸ್ಸಾದಂಥವ್ರ ಮೇಲೆ ಕೂಡ ಕೇಸ್ ಮಾಡ್ಬಿಟ್ಟಿದ್ದಾರೆ. ನಾವು ಈ ಜಿಲ್ಲಾಡಳಿತನ ಕೇಳೋದೇನಂದ್ರೆ, ಹಿರಿಯ ನಾಗರಿಕರ ಕ್ಷೇಮನ ಕಾಯ್ಬೇಕಾದಂತ ನೀವು ಏನ್ ಮಾಡ್ತಾ ಇದ್ದೀರಿ? ACDCಯನ್ನ ಸತ್ತೋಗಿದ್ದೀರಾ ಬದುಕಿದ್ದೀರಾ ಇವಾಗ ಗೊತ್ತಾಗ್ಬೇಕಾಗಿದೆ. ಇಂಥ ಹಿರಿಯ ನಾಗರಿಕರು ಇನ್ನೇನು ಜೀವನದ ಕೊನೆ ಹೊಸದಲ್ಲಿರ್ತಕ್ಕಂಥ ವಯಸ್ಸಾದವ್ರ ಮೇಲೆ, ಇವರು ಗಂಗಣ್ಣ ಅಂತ, ಇವರು ಕೂಡ 75 ವರ್ಷದ ಮೇಲಾಗಿದೆ, ಆಯ್ತಾ, ಇವ್ರಿಗೂ ಸಹ ವಯಸ್ಸಾಗಿದೆ. ಇವ್ರಿಗೆ ನ್ಯಾಯ ಕೊಡ್ಬೇಕಾದಂತ AC ಅವರೇ ಜವಾಬ್ದಾರಿ. ಇದಕ್ಕೆ ಹಿರಿಯ ನಾಗರಿಕರಿಗೆ
ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನ ತಲುಪಿಸೋದು ಎ ಸಿ ಅವರ ಜವಾಬ್ದಾರಿ. ಎ ಸಿ ಅವರು ಎಲ್ಲಿದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಜಿಲ್ಲಾಡಳಿತ ಇಷ್ಟು ದೊಡ್ಡ ಅನ್ಯಾಯ ಇಲ್ಲಿ ನಡೀತಾ ಇದ್ರೇನು ಕಣ್ಮುಚ್ಚಿ ಕೂತಿರೋದು ಖಂಡಿತ ಅಸಹ್ಯ ಅನ್ಸುತ್ತೆ. ನಾವು ಅದನ್ನು ಕೇಳಕ್ಕೂ ನಾಚಿಕೆ ಪಡಬೇಕು. ಇಂಥ DC ಇಂಥ AC ಈ ರಾಮನಗರ ಜಿಲ್ಲೆಯಲ್ಲಿ ಇದ್ದಾರೆ ಅಂದ್ರೆ ಈ ಸರ್ಕಾರಕ್ಕೆ ಮೊದಲು ನಾಚಿಕೆ ಆಗ್ಬೇಕು. ಆದ್ರಿಂದ ಈ ಪ್ರಕರಣನ, ಈ ಅಘೋಷಿತ ಸಾಮಾಜಿಕ ಬಹಿಷ್ಕಾರನ ನಮ್ಮ ಎಲ್ಲ ಸಂಗಡಿಗರು, ಹೋರಾಟದ ಒಡನಾಡಿಗಳ ಪರವಾಗಿ ಇವತ್ತು ಇಲ್ಲಿ ಖಂಡಿಸ್ತಾ ಇದ್ದೀವಿ. ಕೂಡಲೇ SP ಅವರು, DYSP ಅವರು ಸ್ಪಾಟಿಗೆ ಬರಬೇಕು, ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು, ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈ ಊರಿನಲ್ಲಿರ್ತಕ್ಕಂಥ ಅಘೋಷಿತ ಸಾಮಾಜಿಕ ಬಹಿಷ್ಕಾರನ ತಡಿಬೇಕು. ಯಾರು ಇದಕ್ಕೆ ಕಾರಣರು ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಂತ ಕೆಲಸ ಮಾಡಬೇಕು. ಮತ್ತೆ ನೋಡ್ರಿ, ಇವ್ರಿಗೆ ಸಪೋರ್ಟ್ ಮಾಡಕ್ ಬಂದಿ ಅವರ ಅಣ್ಣ, ಅವ್ರ ತಮ್ಮ, ಇವರು ನರಸಿಂಹಯ್ಯ ಅಂತ. ಇವ್ರು ಹಾಲು ಹಾಕಕ್ ಹೋದ್ರೆ ಡೈರಿಯವರು ಇವ್ರ ಹತ್ರ ಹಾಲು ಹಾಕ್ಸ್ಕೊಂಡಿಲ್ಲ, ಇವರು ಮೋರಿಗೆ ಚೆಲ್ಬಿಟ್ಟು ಬಂದಿದ್ದಾರೆ, ಅವರೇ ಹೇಳ್ತಾರೆ. ಆದ್ರಿಂದ ಈ ಮಟ್ಟದ ದೌರ್ಜನ್ಯ ಈ ಊರಲ್ಲಿ ನಡೆಯುತ್ತಂದ್ರೆ ನಾವೆಲ್ಲರೂ ಸಮಾನತಾವಾದಿಗಳು, ನಾವೆಲ್ಲರೂ ದೌರ್ಜನ್ಯದ ವಿರುದ್ಧ ದನಿ ಎತ್ತಕ್ಕೋಸ್ಕರ ಈ ಕುಟುಂಬದ ಪರವಾಗಿ ಬಂದಿದ್ದೀವಿ, ನಾವೆಲ್ಲರೂ ಹೋರಾಟಗಾರರು. ಆದ್ರಿಂದ ತಕ್ಷಣ ಈ ಸ್ಥಳೀಯ MLA ಅವರು ಬಾಲಕೃಷ್ಣ ಅವ್ರಿಗೆ ಇವತ್ತು ಹುಟ್ಟದಬ್ಬ ಅನ್ಸುತ್ತೆ, ಅವ್ರಿಗೆ ಹುಟ್ಟದಬ್ಬದ ಶುಭ ಕೋರ್ತಾ ಇನ್ನೂ 100 ವರ್ಷ ಅವ್ರು ಬದುಕಲಿ. ಆದ್ರೆ ಅವ್ರ ಕ್ಷೇತ್ರದಲ್ಲಿ ಹಿಂಗಾಗಿದೆ ಅಂದ್ರೆ ಅದನ್ನ ಕಣ್ಮುಚ್ಚಿಕೊಂಡು ಕೂತಿದ್ದಾರೆ. ಅವರು ಕೂಡಲೇ ಇದಕ್ಕೆ ಇಂಟರ್ಫಿಯರ್ ಆಗಿ ಇದನ್ನ ಬಗೆಹರಿಸ್ಬೇಕು. ಅವ್ರ ಗಮನದಲ್ಲಿ ಇದು ಕೂಡಲೇ ಇದನ್ನ ಬಗೆಹರಿಸ್ಬೇಕು. SP, DYSP, AC, DC, ತಹಸೀಲ್ದಾರ್ ಇಲ್ಲಿಗೆ ಬಂದು ಇವ್ರಿಗೆ ನ್ಯಾಯ ಕೊಡಿಸ್ಬೇಕು, ಈ ಕುಟುಂಬನ ಕಾಪಾಡಬೇಕು. ಈ ಕುಟುಂಬಕ್ಕೆ ಏನಾನ ಸಮಸ್ಯೆ ಆದ್ರೆ ಈ ಜಿಲ್ಲಾಡಳಿತ, ಈ ಸರ್ಕಾರನೇ ಹೊಣೆ ಅಂತ ಈ ಮುಖಾಂತರ, ನಿಮ್ಮಂತ ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಸ್ತಾ, ಇವತ್ತು ಈ ಮಾಧ್ಯಮಗೋಷ್ಠಿಗೆ ಬಂದಂತ ತಮ್ಮೆಲ್ಲರಿಗೂ ವಂದಿಸಿ, ನೀವೆಲ್ಲರೂ ಈ ದನಿ ಇಲ್ದಂತ ಕುಟುಂಬಕ್ಕೆ ದನಿ ಆಗ್ತೀರಾ ಅಂತ ನಂಬ್ತಾ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.